ಪಬ್ಲಿಕ್ ಟಿವಿ ನಿರೂಪಕ ಅರುಣ್ ಬಡಿಗೆರೆ ಹಾಗೂ ವಾಹಿನಿಯ ಆಡಳಿತ ಮಂಡಳಿ ವಿರುದ್ಧ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ತಂದ ಆರೋಪದ ಮೇಲೆ ದೂರು ದಾಖಲಾಗಿದೆ. ಜುಲೈ 25ರ ಬಿಗ್ ಬುಲೆಟಿನ್ ಕಾರ್ಯಕ್ರಮದಲ್ಲಿ ಮೀಸಲಾತಿ, ಫಲಾನುಭವಿ ಶಿಕ್ಷಕರು, ವೈದ್ಯರು ಹಾಗೂ ಇಂಜಿನಿಯರ್ಗಳ ಅರ್ಹತೆಯನ್ನು ಪ್ರಶ್ನಿಸಿ ಎಸ್ಟಿ, ಎಸ್ಸಿ ಮತ್ತು ಒಬಿಸಿ ಸಮುದಾಯಗಳ ಭಾವನೆಗೆ ಧಕ್ಕೆ ತರಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಛಲವಾದಿ ಮುಖಂಡ ಎಂಜಿ ಕಿರಣ್ ಕುಮಾರ್ ಆರೋಪಿಸಿದ್ದಾರೆ. ಪಟ್ಟಣದ ಪತ್ರಕರ್ತ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಸಂವಿಧಾನಾತ್ಮಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಈ ಮೂಲ ವಿಡಿಯೋ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದು, ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಇಂತಹ ಮಾತುಗಳ ವಿರುದ್ಧ ತನಿಖೆ ನಡೆಸುವಂತೆ ಮನವಿ ಮಾಡಿ ಪ್ರಕರಣಕ್ಕೆ ಮುಕ್ತಾಯ ಆಡಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳು, ಪ್ರಜ್ಞಾವಂತರು, ಚಿಂತಕರು ದೇಶಾದ್ಯಂತ, ರಾಜ್ಯಾದ್ಯಂತ ಈಗಾಗಲೇ ಅವರ ಮೇಲೆ ಎಲ್ಲ ಠಾಣೆಗಳಲ್ಲೂ ದೂರು ದಾಖಲಾಗಿದೆ. ಇವತ್ತು ನಾವು ಸ್ಥಳೀಯವಾಗಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅಜಯ್ ಸಾಹೇಬರಿಗೆ ನಿನ್ನೆ ಎಲ್ಲ ನಾವು ಹೋಗಿ ಸಂಘಟನೆಕರೆಲ್ಲ ಹೋಗಿ ದೂರು ನೀಡಿದ್ದೀವಿ. ಇವತ್ತು ಪ್ರೆಸ್ ಮೀಟ್ ನೀಡ್ತಾ ಇದ್ದೀವಿ. ಇವತ್ತು ಏನಂದ್ರೆ, ಇಡೀ ದೇಶದಲ್ಲಿ ತರ ಶತಮಾನಗಳಿಂದ 21ನೇ ಶತಮಾನದಲ್ಲಿ ನಾವು ಜೀವಿಸ್ತಾ ಇದ್ರು. ಇವತ್ತು ಅಸ್ಪೃಶ್ಯತೆ, ಕೆಲವು ಹೋಟೆಲ್ಗಳಲ್ಲಿ ಗ್ಲಾಸ್ ಕೊಡಲ್ಲ, ಕಟಿಂಗ್ ಶಾಪ್ಗಳಲ್ಲಿ ಕಟಿಂಗ್ ಮಾಡ್ತಾ ಇಲ್ಲ. ಇಂಥ ಕಾಲಘಟ್ಟದಲ್ಲಿ 21ನೇ ಶತಮಾನದಲ್ಲಿ ಇವತ್ತು ಅರುಣ್ ಬಡಿಗೆರೆ ಅವರು ಮೀಸಲಾತಿ ತೆಗೆದಾಕಬೇಕು, SC STಗೆ OBCಗಳಿಗೆ ಮೀಸಲಾತಿ ತೆಗೆದಾಕಬೇಕಂತ ಟಿವಿ ಆಂಕರ್ ಪಬ್ಲಿಕ್ ಪ್ರಚಾರದಲ್ಲಿ ಹೇಳಿಕೆ ನೀಡ್ತಾನೆ. ಅದರ ವಿರುದ್ಧವಾಗಿ ಇವತ್ತು ಅವ್ರ ಹುನ್ನಾರ ಹೇಳಿದ್ರೆ ಮೀಸಲಾತಿಯಿಂದ 50-60% ತೆಗೆದುಕೊಂಡಂತ ಸಂಪತ್ತಿನಿಂದ ದೂರ ಮಾಡಿ ಅಸ್ಪೃಶ್ಯರಾಗಿ ಮಾಡಿದಂತ ಮನುವಾದಿ ಸಂತಾನ ಸಮಾನ ಅವಕಾಶಗಳನ್ನು ವಿರೋಧಿ ಮಾಡಲಿಕ್ಕೆ ಇವತ್ತಿಂದ ಘಟನೆಗಳು ನಡೆಯುತ್ತಿದೆ. ಇವತ್ತು ತಮಗೆಲ್ಲ ಗೊತ್ತು, ಇಡೀ ದೇಶಾದ್ಯಂತ ಗೊತ್ತು, ನೀಟ್ ಎಕ್ಸಾಮ್ ನಲ್ಲಿ ಆಕ್ರಮಗಳು ಆಗಿ 23 ವಿದ್ಯಾರ್ಥಿಗಳು ತೀರ್ಪಡಿದ್ದಾರೆ. ಇಡೀ ದೇಶಾದ್ಯಂತ ಕೋಮುವಾದಿ ವಿರೋಧಿ ಹಾಗೂ ಕೇಂದ್ರ ಸರ್ಕಾರ ವಿರುದ್ಧ ದೊಡ್ಡ ಹೋರಾಟ ನಡೆಯುತ್ತದೆ ಈ ದೇಶದಲ್ಲಿ. ಅದನ್ನು ದಿಕ್ಕು ತಪ್ಪಿಸುವುದಕ್ಕೆ, ಆ ವಿಚಾರವನ್ನು ದಿಕ್ಕು ತಪ್ಪಿಸುವುದಕ್ಕೆ ಈ ರೀತಿ ಮೀಸಲಾತಿ ವಿರೋಧಿ ತನವನ್ನು ಮಾತನಾಡುತ್ತಾ